ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ಲಿಕ್ವಿಡ್ ಗೊಬ್ಬರ ಇದನ್ನು ಹೇಗೆ ಮಾಡೋದು ಏನು ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ, ಇದು ಸಗಣಿ. ಇದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಬಿಡ್ತೀನಿ ಸ್ನೇಹಿತರೆ. ಚೆನ್ನಾಗಿ ಕಲಿಸ್ಕೊಂಬಿಟ್ರೆ, ಇಲ್ಲಾಂದರೆ ಹೀಗೆ ಇರುತ್ತೆ. ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತೀನಿ. ಅದಾದಮೇಲೆ ನಾನು ಇವಾಗೆಲ್ಲ ಎಲ್ಲೂ ಬೂದಿ ಸಿಗೋದಿಲ್ಲ ಅಲ್ವಾ. ನೋಡಿ, ಈ ಬೂದಿನೂ ಸಹ ನಾನು ನೀರೊಳಗಡೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಎರಡು ಎಲ್ಲ ಮಿಕ್ಸ್ ಕೊಡಬೇಕು. ಅದು ಹೆಚ್ಚಿಗೆ ಹಾಕ್ಕೊಳ್ಬಾರ್ದು. ಗಿಡಗಳು ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಮಾತ್ರ ನಾವು ಹಾಕಬೇಕು, ಅಂದರೆ ಸುಟ್ಕೊಂಡ್ಬೇಕು. ಯಾಕಂದರೆ ಗೊಬ್ಬರ ಇದು ರಾಸಾಯನಿಕ ಗೊಬ್ಬರ ಆಗಿರೋದ್ರಿಂದ ನಾವು ಸ್ವಲ್ಪ ಮಟ್ಟಿಗೆ ಮಾತ್ರ ಹಾಕ್ಕೊಂಡು ಹೋಗ್ಬಿಟ್ಟು ವಾರಕ್ಕೊಂದ್ಸಲಿ ಇಲ್ಲ ತಿಂಗಳಿಗೊಂದ್ಸಲಿ ಈ ರೀತಿ ಲಿಕ್ವಿಡ್ ಗೊಬ್ಬರ ಇದನ್ನು ನಿಮ್ಮ ಗಿಡಗಳು ಹಾಕ್ತಾಯಿದ್ರೆ ಒಳ್ಳೆ ಹೂ ಬಿಡುತ್ತೆ, ತರಕಾರಿ ಕೊಡುತ್ತೆ. ಗಿಡ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಸಂತೋಷ ನಮಗೂ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಲಿಕ್ವಿಡ್ ಗೊಬ್ಬರ ಮಾಡ್ಕೊಳ್ಬೇಕು. ನೋಡಿ, ಇದು ಕನಕಾಂಬರ ಗಿಡ ಫುಲ್ಲು ಹಾಳಾಗ್ಬಿಟ್ಟಿದೆ. ನಾನು ಈ ಗೊಬ್ಬರ ಕೊಡ್ತಾಯಿದ್ದೀನಿ. ನೋಡಿ, ಒಂದು ವಾರಕ್ಕೆಲ್ಲ ಎಷ್ಟು ಚೆನ್ನಾಗಿ ಸಿಗಿರುತ್ತೆ. ಇಷ್ಟೇ ಸಾಕು. ಹೆಚ್ಚಿಗೆ ಹಾಕಿದ್ರೆ ಸುಟ್ಕೊಂಡ್ಬಿಡುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ನಾವು ಗೊಬ್ಬರನ ಹಾಕ್ಕೊಳ್ಬೇಕು. ಎಲ್ಲ ಗಿಡಕ್ಕೂ ಅಷ್ಟೇ ಒಂದು ಸ್ವಲ್ಪ ಹಾಕಿದರೆ ಸಾಕು. ತುಂಬ ಚೆನ್ನಾಗಿ ನಮ್ಮ ಗಿಡಗಳು ಒಳ್ಳೆ ಹೂ ಮೊಗ್ಗಾಗಿದೆ. ನೋಡಿ, ಇದರಲ್ಲಿ ಸಮಾನವಾಗಿ ಎಷ್ಟು ಮೊಗ್ಗಾಗಿದೆ. ಈ ರೀತಿ ನಮ್ಮ ಕನಕಾಂಬರ ಹೂ ಕೊಡುತ್ತೆ. ಎಲ್ಲ ಗಿಡಕ್ಕೂ ಹಾಕ್ಕೊಳ್ಬಹುದು, ಏನೂ ತೊಂದರೆ ಇಲ್ಲ. ಹೀಗೆ ಒಳ್ಳೊಳ್ಳೆ ಗಿಡದ ಜೊತೆಯಲ್ಲಿ ನನ್ನ ಪ್ರೀತಿಯ ಗಿಡ, ನನಗೆ ಪರಿಸರ ಪ್ರೇಮಿ ನಾನು. ನನಗೆ ಅದರಲ್ಲೂ ಈ ಥರ ಸಸ್ಯಗಳು ತುಂಬ ಇಷ್ಟ. ಇದರದ್ದು ಒಳ್ಳೊಳ್ಳೆ ಮಾಹಿತಿ ಕೊಡಲಿಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಏನು ಮಾಡಬೇಕು, ಲೈಕ್, ಶೇರ್, ಕಮೆಂಟ್ಸ್ ಮೂಲಕ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಹೋಗಿ ಬರಲ್ಲ. ನಮಸ್ಕಾರ.